Welcome to day 2 of 21 days DPMS placement series. Today's topic database architecture. Database architecture ಹೇಗೆ ಡಿಸೈನ್ ಆಗಿದೆ, ಹೇಗೆ ಸ್ಟ್ರಾಂಗ್ ಫೌಂಡೇಶನ್ ಕ್ರಿಯೇಟ್ ಮಾಡುತ್ತೆ, ಯೂಸರ್ ಕ್ಲೈಂಟ್ ಮತ್ತೆ ಡೇಟಾಬೇಸ್ ನಡುವೆ ಹೇಗೆ ಸ್ಟ್ರಾಂಗ್ ಫೌಂಡೇಶನ್ ಕ್ರಿಯೇಟ್ ಮಾಡುತ್ತೆ. ಡೇಟಾಬೇಸ್ ಆರ್ಕಿಟೆಕ್ಚರ್ ಯಾಕೆ ಇಂಪಾರ್ಟೆಂಟ್ ಆಗುತ್ತೆ ಅಂದ್ರೆ, ಫಾರ್ ಎಕ್ಸಾಂಪಲ್ ಡೇಟಾಬೇಸ್ ಆರ್ಕಿಟೆಕ್ಚರ್ ಹೆಂಗಂದ್ರೆ ಒಂದು ಬಿಲ್ಡಿಂಗ್ ಪ್ಲಾನ್ ತರ ನೆನ್ಪಿಡ್ಕೊಳ್ಳಿ. ಇವಾಗ ಬಿಲ್ಡಿಂಗ್ ಬೆಟರ್ ಪ್ಲಾನ್ ಇದ್ರೆ, ಫೌಂಡೇಶನ್ ಚೆನ್ನಾಗಿದ್ರೆ, ಡಿಸೈನ್ ಪ್ಯಾಟರ್ನ್ ಚೆನ್ನಾಗಿದ್ರೆ, ಸೊ ಲಾಂಗರ್ ಅಂಡ್ ಸ್ಟ್ರಾಂಗ್ ಸೇಫರ್ ಇರುತ್ತೆ ಬಿಲ್ಡಿಂಗು, ಅಂಡ್ ದ ಬಿಲ್ಡಿಂಗ್ ವಿಲ್ ಬಿ ಎಫಿಷಿಯಂಟ್, ರೈಟ್? ಸೊ ಇಮ್ಯಾಜಿನ್ ಬೆಟರ್ ಪ್ಲಾನ್ ಅಂಡ್ ಬೆಟರ್ ಆರ್ಕಿಟೆಕ್ಚರ್ ಇದ್ರೆ ಎಂಟೈರ್ ಬಿಲ್ಡಿಂಗ್ ವಿಲ್ ಬಿ ಸೇಫ್ ಲೈಕ್ ದಿಸ್. ಸೊ database architecture is very crucial to understand why ಡೇಟಾ ಹೇಗೆ ಆರ್ಗನೈಸ್ ಆಗಿದೆ, ಡೇಟಾ ಎಲ್ಲಿ ಸ್ಟೋರ್ ಆಗಿದೆ, ಅಂಡ್ ಡೇಟಾ ಯಾವ ರೀತಿ ಆಕ್ಸೆಸ್ ಮಾಡಬಹುದು, ಅಂಡ್ ಮ್ಯಾನೇಜಿಂಗ್ ದ ಡೇಟಾ ಬೇಸಸ್ ಸಿಸ್ಟಮ್, ಎಂಟೈರ್ ಡೇಟಾಬೇಸ್ ಸಿಸ್ಟಮ್ ಯಾವ ರೀತಿ. ಫಾರ್ ಎಕ್ಸಾಂಪಲ್, ಯೂಸರ್, here you are going to see user and the database and in between the application. Why in between the application? ಯಾಕೆ ಇನ್ ಬಿಟ್ವೀನ್ ಅಪ್ಲಿಕೇಶನ್ ಬರಬೇಕು? ಪ್ರತಿಯೊಂದು ಡೇಟಾಬೇಸ್ ಆರ್ಕಿಟೆಕ್ಚರ್ ಡಿಸೈನ್ ಮಾಡುತ್ತೆ. ಸೊ ಡೇಟಾಬೇಸ್ ಆರ್ಕಿಟೆಕ್ಚರ್ ಇಂದ ಏನ್ ಇಂಪ್ಯಾಕ್ಟ್ ಕ್ರಿಯೇಟ್ ಆಗುತ್ತೆ ಅಂದ್ರೆ, ಎಫಿಷಿಯಂಟ್ ಅಂಡ್ ಸ್ಕೇಲಬಲ್ ಸೊಲ್ಯೂಷನ್ ನ ಡೆವಲಪ್ ಮಾಡಬಹುದು. ಆಲ್ಸೋ ಸೆಕ್ಯೂರ್ ಡೇಟಾಬೇಸ್ ಸಿಸ್ಟಮ್ ಫಾರ್ ಫಾಸ್ಟರ್ ರಿಟ್ರೀವಲ್ ಅಂಡ್ ಫಾಸ್ಟರ್ ಕ್ವೆರಿಯಿಂಗ್ ಅಂಡ್ ಫಾಸ್ಟರ್ ಸ್ಟೋರಿಂಗ್, ಆಕ್ಸೆಸಿಂಗ್ ಎವ್ರಿಥಿಂಗ್. ಸೊ ಡೇಟಾಬೇಸ್ ಆರ್ಕಿಟೆಕ್ಚರ್ is very crucial for entire system architecture, system design. Let's understand a database architecture flow. Database architecture flow ಅಂದ್ರೆ, database architecture ಡಿಸೈನ್ ಮಾಡಿರ್ತೀವಲ್ಲ, ಇವಾಗ ಡೇಟಾ ಯಾವ ರೀತಿ ಟ್ರಾವೆಲ್ ಆಗ್ತಾ ಇದೆ ಫ್ರಮ್ ದಿ ಯೂಸರ್ ಟು ದಿ ಡೇಟಾಬೇಸ್. ಫಾರ್ ಎಕ್ಸಾಂಪಲ್, ಈಗ ಯೂಸರ್ ಫಸ್ಟ್ ನಾವ್ ಯಾರು ಯೂಸ್ ಮಾಡ್ತಾ ಇರ್ತೀವಿ, ಒಂದು ಅಪ್ಲಿಕೇಶನ್ ಯೂಸ್ ಮಾಡ್ತಿರ್ತೀವಿ, ಅವರು ಯೂಸರ್. ಅಂಡ್ ಡೇಟಾಬೇಸ್, ಫಾರ್ ಎಕ್ಸಾಂಪಲ್ ಇದು ಇನ್ಸ್ಟಾಗ್ರಾಮ್ ಆಪ್ ಅಂತ ಅನ್ಕೊಳ್ಳಿ, ಇದು ಇನ್ಸ್ಟಾಗ್ರಾಮ್ ಆಪ್. ನಾನು ಇವಾಗ ಏನ್ ಮಾಡ್ತೀನಿ, ಒಂದು ಪ್ರೊಫೈಲ್ ಸರ್ಚ್ ಮಾಡ್ತೀನಿ, ಲೈಕ್ ಭರತ್ ಬಿಲ್ಸ್ ಅನ್ನೋದು ಒಂದು ಪ್ರೊಫೈಲ್ ಸರ್ಚ್ ಮಾಡ್ತೀನಿ ನನ್ನ ಓನ್ ಪರ್ಸನಲ್ ಐಡಿ ಇಂದ, ಇನ್ಸ್ಟಾಗ್ರಾಮ್ ಭರತ್ ಬಿಲ್ಸ್ ಅಂತ. ಸೊ ಅಪ್ಲಿಕೇಶನ್ ಹೋಗಿ ಸರ್ಚ್ ಮಾಡ್ತೇನೆ, ನಾನು ಯೂಸರ್, ಈ ಅಕೌಂಟ್ ನನಗೆ ಸರ್ಚ್ ಮಾಡ್ಕೊಡು ಅಂತ. ಅಪ್ಲಿಕೇಶನ್ ಏನ್ ಮಾಡ್ತು, ಎಗೇನ್ ನಾನು ಇಲ್ಲಿ ಕಳಿಸಿದ್ನಲ್ಲ ಈ ರಿಕ್ವೆಸ್ಟ್ ನ ಡೌನ್ವರ್ಡ್ ಕಳಿಸ್ತು. ರಿಕ್ವೆಸ್ಟ್ ನ ಎಲ್ಲಿ ಕಳಿಸ್ತು, ಡೌನ್ವರ್ಡ್ ಇನ್ಸ್ಟಾಗ್ರಾಮ್ ಅಲ್ಲಿ ಇರುವಂತ ಡೇಟಾಬೇಸ್ ಗೆ ಕಳಿಸ್ತು. ಸೊ ದಿಸ್ ಯೂಸರ್ ನೀಡ್ಸ್ ದಿ ಭರತ್ ಬಿಲ್ಸ್ ಇನ್ಸ್ಟಾಗ್ರಾಮ್ ಪ್ರೊಫೈಲ್ ಡೀಟೇಲ್ಸ್, ಕ್ಯಾನ್ ಯು ಗಿವ್ ಅಂತ ರಿಕ್ವೆಸ್ಟ್ ಕಳಿಸ್ತು. ಇವಾಗ ಇನ್ಸ್ಟಾಗ್ರಾಮ್ ಡೇಟಾಬೇಸ್ ಇತ್ತಲ್ಲ, ಡೇಟಾಬೇಸ್ ಏನ್ ಮಾಡ್ತು, ರಿಪ್ಲೈ ಕಳಿಸ್ತು, ಅಂದ್ರೆ ರೆಸ್ಪಾನ್ಸ್, ರಿಕ್ವೆಸ್ಟ್ ಬಂದಿತ್ತಲ್ಲ ಅದಕ್ಕೆ ರೆಸ್ಪಾನ್ಸ್ ಕಳಿಸ್ತು ಇನ್ ಸಚ್ ಎ ವೇ ದಟ್ ಮೈ ಅಕೌಂಟ್ ಡೀಟೇಲ್ಸ್ ಎವ್ರಿಥಿಂಗ್ ಅಪ್ಲಿಕೇಶನ್ ಅಲ್ಲಿ ಡಿಸ್ಪ್ಲೇ ಆಯ್ತು. ಸೊ ಇದು ಅಪ್ಲಿಕೇಶನ್ ಅದು ನಿಮ್ದು ಇನ್ಸ್ಟಾಗ್ರಾಮ್ ಆಪ್ ಇರುತ್ತಲ್ಲ, ಅದು ಆಪ್ ನ ಅಪ್ಲಿಕೇಶನ್ ಅಂತ ಕರೀತಾರೆ. ಸೊ ಯೂಸರ್ಗೆ ಡಿಸ್ಪ್ಲೇ ಆಯ್ತು. ಸೊ ಡೇಟಾ ಯಾವ ರೀತಿ ಟ್ರಾವೆಲ್ ಆಗ್ತಾ ಇದೆ ಅಂದ್ರೆ, ಥ್ರೂ ದಿ ಇಂಟರ್ನೆಟ್ ಡೇಟಾ ಈಸ್ ಟ್ರಾವೆಲ್ಡ್ ಆಸ್ ಎ ಡೇಟಾ ಪ್ಯಾಕೆಟ್ಸ್. ಇಲ್ಲಿ ಡೇಟಾ ಫ್ಲೋ ಯಾವ ರೀತಿ ಆಗ್ತಾ ಇದೆ ಅಂದ್ರೆ, ಡೌನ್ವರ್ಡ್ ಎಲ್ಲ ರಿಕ್ವೆಸ್ಟ್ ಹೋಗ್ತಾ ಇದೆ, ರಿಕ್ವೆಸ್ಟ್. ದೆನ್ ನಾನು ಏನ್ ರಿಕ್ವೆಸ್ಟ್ ಕೇಳಿರ್ತೀನಿ, ಅಪ್ವರ್ಡ್ ಟ್ರಾವೆಲ್ ಆಗ್ತಾ ಇರೋದೆಲ್ಲ ಏನಂತ ಕರೀತಾರೆ ಅಂದ್ರೆ ರೆಸ್ಪಾನ್ಸ್ ಅಂತ ಕರೀತಾರೆ. ಅಪ್ವರ್ಡ್ ಟ್ರಾವೆಲ್ ಆಗ್ತಾ ಇರೋದೆಲ್ಲ ರೆಸ್ಪಾನ್ಸು. ಅಂಡ್ ಮೋಸ್ಟ್ ಇಂಪಾರ್ಟೆಂಟ್ಲಿ ಇಲ್ಲಿ ಕೀ ಪಾಯಿಂಟ್ ಇನ್ನೊಂದು ಏನ್ ನೆನ್ಪಿಡ್ಕೋಬೇಕಂದ್ರೆ, ಆಲ್ ದ 3 ಲೇಯರ್ಸ್, ಯೂಸರ್, ಅಪ್ಲಿಕೇಶನ್, ಡೇಟಾಬೇಸ್, ಆಲ್ 3 ಲೇಯರ್ಸ್ ಆರ್ ವರ್ಕ್ ಸೈಮಲ್ಟೇನಿಯಸ್ಲಿ ಟುಗೆದರ್. ಸೊ ಇದು ಮೇನ್ ಪಾಯಿಂಟ್, ಬಿಕಾಸ್ ಆಫ್ ಅಸಿಂಕ್ರೊನೈಸೇಷನ್ ಪ್ರೋಸೆಸ್ ನ ಹ್ಯಾಂಡಲ್ ಮಾಡೋದಕ್ಕೆ ಆಲ್ 3 ಲೇಯರ್ಸ್ ಆರ್ ವರ್ಕ್ ಟುಗೆದರ್. ಸೊ ಯೂಸರ್ ನ ಕ್ಲೈಂಟ್ ಅಂತಾನು ಕರೀತಾರೆ, ಆರ್ ಫ್ರಂಟ್ ಎಂಡ್ ಅಂತಾನು ಕರೀತಾರೆ, ಅಂಡ್ ಡೇಟಾಬೇಸ್ ನ ಬ್ಯಾಕ್ ಎಂಡ್ ಅಂತಾನು ಕರೀತಾರೆ. ಸೊ ಇನ್ ಇಂಟರಾಕ್ಟಿವ್ ವೇ ಅಲ್ಲಿ ವರ್ಕ್ ಆಗೋದು ಡೇಟಾಬೇಸ್ ಆರ್ಕಿಟೆಕ್ಚರ್ ಫ್ಲೋ. ಓಕೆ, ಈ ಆರ್ಕಿಟೆಕ್ಚರ್ ಇರೋದ್ರಿಂದ ಎಂಟೈರ್ ಡೇಟಾ ಟ್ರಾವೆಲ್ ಆಗಿರುತ್ತಲ್ಲ ಸೆಕ್ಯೂರ್ ಮೀಡಿಯಂ ಅಲ್ಲಿ ಆಗ್ತಾ ಇರುತ್ತೆ. Most important concepts for the placements, 1 tier, 2 tier, 3 tier architecture, major differences ಕೇಳ್ತಾ ಹೋಗ್ತಾರೆ. ಫಾರ್ ಎಕ್ಸಾಂಪಲ್, ಇವಾಗ ಫ್ರಮ್ 1 tier to 3 tier architecture ಅಪ್ಗ್ರೇಡ್ ಆಗ್ತಾ ಆಗ್ತಾ ಏನ್ ಡಿಫ್ರೆನ್ಸಸ್ ಅಂದ್ರೆ, ಆಪ್ ಯೂಸ್ ಮಾಡುವಂತ ಸ್ಕೇಲೆಬಿಲಿಟಿ, ಬ್ಯಾಕ್ ಎಂಡ್ ಹ್ಯಾಂಡ್ಲಿಂಗ್ ಮಾಡುವಂತ ಸ್ಕೇಲೆಬಿಲಿಟಿ, ಸೆಕ್ಯೂರಿಟಿ, ಮೇಂಟೆನಬಿಲಿಟಿ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಹೇಗೆ ಅಂತ ತಿಳ್ಕೊಳ್ಳೋಣ. ಮೇಜರ್ ಇಂಪಾರ್ಟೆನ್ಸ್ ಆಫ್ 1 tier architecture, ಫಾರ್ ಎಕ್ಸಾಂಪಲ್ here ಅಬ್ಸರ್ವ್ ಮಾಡಿ ನೀವು, here this is database and ಇದು ಅಪ್ಲಿಕೇಶನ್ ಲೇಯರ್ ಅಂತಾನು ಹೇಳಕ್ಕಾಗಲ್ಲ, ಬಿಕಾಸ್ ಇಲ್ಲಿ ಯೂಸರ್ ಇಂಟರ್ಫೇಸ್ UI ಇರುತ್ತೆ, ಬಿಸ್ನೆಸ್ ಲಾಜಿಕ್ ಲೇಯರ್ ಇರುತ್ತೆ, ಅಂಡ್ ದಿ ಅಪ್ಲಿಕೇಶನ್
ಸರ್ವಿಸ್ ಲೇಯರ್ ಇರುತ್ತೆ. ಆಲ್ ಟುಗೆದರ್ ವರ್ಕ್ಸ್ ಆಸ್ ಎ ಸಿಂಗಲ್ ಲೇಯರ್ and interacts with the database. Sometimes this database is also called as a backend. ಸೊ ಇದು ಸಿಂಪಲ್ ಮಾಡೆಲ್ ನ ಡೆವಲಪ್ ಮಾಡೋದಕ್ಕೆ ಯೂಸ್ ಮಾಡ್ತಾರೆ ಅಂಡ್ ಈಸಿ ಟು ಮೇಂಟೈನ್ ಫಾರ್ ಸ್ಮಾಲ್ ಅಪ್ಲಿಕೇಶನ್ಸ್. ಲೈಕ್ ಈಗ ಸ್ಮಾಲ್ ಸ್ಕೇಲ್ ರೆಸ್ಟೋರೆಂಟ್ ಇರುತ್ತಲ್ಲ, ಅದಕ್ಕೆ ಈಸಿಯಾಗಿ ಡೆವಲಪ್ ಮಾಡ್ಬೋದು ಈ ಆರ್ಕಿಟೆಕ್ಚರ್ ಡಿಸೈನ್ ನ ಯೂಸ್ ಮಾಡಿ. ಬಟ್ ಹೈಲಿ ಸ್ಕೇಲೆಬಲ್ಗೆ ಇದು ಫೇಲ್ಯೂರ್ ಆಗುತ್ತೆ ಅಂಡ್ ಸೆಕ್ಯೂರಿಟಿ ಇಸ್ ವೆರಿ ವೀಕ್ ಬಿಕಾಸ್ ಆಫ್ ದಿ ಕಾಂಬಿನೇಷನ್ ಆಫ್ user interface, business logic and application server system is only within the single layer system. So this is the pros and cons of the one tier architecture. When it comes to two tier architecture, illi already separate applications server ide. But main problem ಏನಂದ್ರೆ application server ಜೊತೆಗೆ business logic ಕೂಡ include ಮಾಡಿದೆ. Only UI ಮಾತ್ರ separate ಆಯ್ತು. So I am the user, this is the database, but only UI ಮಾತ್ರ ಅಪ್ಲಿಕೇಶನ್ ಸರ್ವರ್ ಅಲ್ಲಿ ಡಿಸ್ಪ್ಲೇ ಆಯ್ತು. ಬಟ್ ಇದು ಅಪ್ಲಿಕೇಶನ್ ಸರ್ವರ್ ಜೊತೆಗೆ ಬಿಸ್ನೆಸ್ ಲಾಜಿಕ್ ಕೂಡ ಸಪರೇಟ್ ಆಗ್ಲಿಲ್ಲ. ಅಂದ್ರೆ ಕಾಂಪ್ಲೆಕ್ಸ್ ಆರ್ಕಿಟೆಕ್ಚರ್ ಆಯ್ತು. ಸೊ ಹ್ಯಾಂಡ್ಲಿಂಗ್ ದಿ ಲೇಯರ್ಸ್ ಇಸ್ ವೆರಿ ಡಿಫಿಕಲ್ಟ್. ಸೊ ಸೆಕ್ಯೂರಿಟಿ ಪರ್ಪಸ್ ಕಂಪೇರ್ ಟು ದಿ ಟೈರ್ 1 ಆರ್ಕಿಟೆಕ್ಚರ್, ಸೆಕ್ಯೂರಿಟಿ ಪರ್ಪಸ್ ಇನ್ಕ್ರೀಸಸ್ and business logic layer is only on the server. Its major advantage as well as the disadvantage because of the compact and complex architecture. Limitation cons anta bandre, even though the better security idru kuda scalability aglilla. Jaasti janak reach at a time simultaneous request and response na handle madalla. Simultaneous request and response handle madidre high load pressure virutte. When it comes to the 3-tier architecture, only ದಿ ಕಾಂಪ್ಲೆಕ್ಸ್ ಆಗಿ ಕಾಣಿಸ್ಬೋದು. ಇದು ಯಾವುದು ಆರ್ಕಿಟೆಕ್ಚರ್ ಡಿಸೈನ್ ಪ್ಯಾಟರ್ನ್ ಕಾಂಪ್ಲೆಕ್ಸ್ ಆಗಿ ಕಾಣಿಸಿದ್ರೆ ಬಟ್ ನಮಗೆ ಬೆಟರ್ ರಿಸಲ್ಟ್ ಕೊಡ್ತಾ ಇದೆ. ಈ ಬೆಟರ್ ರಿಸಲ್ಟ್ ಯಾವ ರೀತಿ ಇಂಪ್ಯಾಕ್ಟ್ ಮಾಡ್ತಾ ಇದೆ ಅಂದ್ರೆ, ಲಾರ್ಜ್ ಸ್ಕೇಲ್ ಇಂಡಸ್ಟ್ರಿಗೆ ಯೂಸ್ ಮಾಡ್ತಾ ಇದ್ದಾರೆ, ಮತ್ತೆ ಬೆಟರ್ ಸೆಕ್ಯೂರಿಟಿ ಇದೆ, ಮತ್ತೆ ಈಸಿ ಟು ಮೇಂಟೆನೆನ್ಸ್. ಈವನ್ ದೋ ದಿ ಕಾಂಪ್ಲೆಕ್ಸ್ ಸ್ಟ್ರಕ್ಚರ್ ಇದ್ರು ಕೂಡ ಈಸಿ ಟು ಮೇಂಟೆನೆನ್ಸ್ ಬಿಕಾಸ್ ಈಚ್ ಲೇಯರ್ಗೆ ಅದ್ರದೇ ಆದ ಫಂಕ್ಷನಾಲಿಟಿ ಇರುತ್ತೆ. ಸೊ ಆ ಫಂಕ್ಷನಾಲಿಟಿ ಏನಾದ್ರೂ ಎರರ್ ಆದ್ರೆ ಸೊ ಅದು ಪಾಸಿಬಲ್ ಫಿಕ್ಸ್ ಆಫ್ ಈಚ್ ಲೇಯರ್ ಕೂಡ ಈಸಿಯಾಗಿ ಅರ್ಥ ಆಗುತ್ತೆ. ಇವಾಗ ಕಾಂಪ್ಯಾಕ್ಟ್ ಎಲ್ಲ ಒಂದರಲ್ಲೇ ಇದೆ, ಯಾವ ಲೇಯರ್ ಇಂದ ಎರರ್ ಬರ್ತಾ ಇದೆ ಅಂತ ಗೊತ್ತಾಗಲ್ಲ. ಸೊ ಲೇಯರ್ ಸಪ್ರೇಟ್ ಆಗ್ತಾ ಹೋದಂಗೆ ಮೇಂಟೈನ್ ಮಾಡೋದು ಈಸಿ ಆಗುತ್ತೆ. ಹೈಲಿ ಸ್ಕೇಲೆಬಲ್, ಹೈಲಿ ಸೆಕ್ಯೂರಿಟಿ. ಹಿಯರ್ ಎವ್ರಿಥಿಂಗ್ ವಿಲ್ ಬಿ ಸಪ್ರೇಟ್. ದಿಸ್ ಇಸ್ ಎ ಯೂಸರ್, ದಟ್ ಇಸ್ ಯೂಸರ್ ಇಂಟರ್ಫೇಸ್. ದ ಕ್ಲೈಂಟ್ ಈಸ್ ಗೋಯಿಂಗ್ ಟು ಸಿ. ಯೂಸರ್ ಇಂಟರ್ಫೇಸ್ ಅಂದ್ರೆ ಕ್ಲೈಂಟ್, ಈಗ ಫಾರ್ ಎಕ್ಸಾಂಪಲ್ ಆಪ್ ಒಂದು ವೆಬ್ ಪೇಜ್ ಓಪನ್ ಮಾಡಿದ್ರೆ ಏನ್ ಕಾಣಿಸುತ್ತೆ ಅದೇ ಯೂಸರ್ ಇಂಟರ್ಫೇಸ್. ದೆನ್ ಅಪ್ಲಿಕೇಶನ್ ಸರ್ವರ್ ವಿಚ್ ಪ್ರೋಸೆಸ್ ದ ರಿಕ್ವೆಸ್ಟ್ ಫ್ರಮ್ ಯೂಸರ್ ಟು ಬ್ಯಾಕ್ ಎಂಡ್ ಅಂಡ್ ಬ್ಯಾಕ್ ಎಂಡ್ ಟು ಯೂಸರ್, ಅಂಡ್ ದಿ ಡೇಟಾಬೇಸ್ ಲೇಯರ್ ವಿಚ್ ಸ್ಟೋರ್ಸ್ ಆರ್ಗನೈಸ್ ಈಚ್ ಅಂಡ್ ಎವ್ರಿ ಡೇಟಾ. ಸೊ ವೈ ಆಮ್ ಐ ಸ್ಟ್ರೆಸ್ಸಿಂಗ್ ಈಚ್ ಅಂಡ್ ಎವ್ರಿ ಪಾಯಿಂಟ್ಸ್ ಹಿಯರ್? ದಿ ಮೇಜರ್ ಡಿಫರೆನ್ಸ್ ಫ್ರಮ್ 1 tier to 2 tier to 3 tier architecture, all the logic layer, business layer and the application server layer, user interface, database layer sub-separate layer ಆಗಿ ಡಿಫೈನ್ ಆಯ್ತು. ಈ ಸಬ್-ಸಪ್ರೇಟ್ ಲೇಯರ್ ಆಗಿ ಡಿಫೈನ್ ಆಗಿದ್ರಿಂದ ಸೊ ಈಸಿಯಾಗಿ ಮೇಂಟೆನೆನ್ಸ್ ಮಾಡ್ಬೋದು. ಸೊ ಸೆಕ್ಯೂರಿಟಿ ಈಸಿ ಅಂಡ್ ಸ್ಕೇಲೆಬಿಲಿಟಿ ಫಾರ್ ದಿ ಲಾರ್ಜ್ ಸ್ಕೇಲ್ ಇಂಡಸ್ಟ್ರಿ ಲೈಕ್ ಸ್ವಿಗ್ಗಿ, ಝೊಮ್ಯಾಟೊ ಎಲ್ಲೆಲ್ಲ ಈ 3 tier ಆರ್ಕಿಟೆಕ್ಚರ್ ಪ್ರಿನ್ಸಿಪಲ್ ನೇ ಯೂಸ್ ಮಾಡ್ತಾರೆ. ಅಂಡ್ ಓನ್ಲಿ ಥಿಂಗ್ ಈಸ್ ಇಟ್ ಈಸ್ ಕಾಂಪ್ಲೆಕ್ಸ್ ಟು ಬಿಲ್ಡ್. Why it is complex to build? Each layer ಗೆ ಸಬ್-ಸಪ್ರೇಟ್ ಹ್ಯಾಂಡ್ಲಿಂಗ್ ಆಫ್ ಲೇಯರ್ಸ್ ನ ಕ್ರಿಯೇಟ್ ಮಾಡಬೇಕು. ಸೊ ಕಾಂಪ್ಲೆಕ್ಸ್ ಆರ್ಕಿಟೆಕ್ಚರ್ ಆಗುತ್ತೆ ಬಟ್ ಈಸಿ ಟು ಮೇಂಟೆನೆನ್ಸ್. ಹೋಪ್ ಸೊ ಕಾನ್ಸೆಪ್ಟ್ ಪೂರ್ತಿ ಕನ್ವೆ ಆಗಿದೆ ಅನ್ಕೊಂತೀನಿ. ರಿಯಲ್ ವರ್ಲ್ಡ್ ಎಕ್ಸಾಂಪಲ್ಸ್ ಅಂತ ಬಂದ್ರೆ, ಫಾರ್ ಎಕ್ಸಾಂಪಲ್ ಹಿಯರ್ ಯು ಆರ್ ಗೋಯಿಂಗ್ ಟು ಅಬ್ಸರ್ವ್ ಕಸ್ಟಮರ್, ವೇಟರ್ ಅಂಡ್ ದ ಕಿಚನ್. ಕಸ್ಟಮರ್ ಏನ್ ಮಾಡ್ತಾನೆ, ಯೂಶಲಿ ಅವ್ನಿಗೆ ಯಾವ್ಯಾವ ಫುಡ್ ಬೇಕೋ ಆರ್ಡರ್ ಕೊಡ್ತಾನೆ. ವೇಟರ್ ಏನ್ ಮಾಡ್ತಾನೆ, ಫುಡ್ ಇಂದ ಆರ್ಡರ್ ಎಲ್ಲ ತಗೊಂತಾನೆ ವಿತ್ ರೆಸ್ಪೆಕ್ಟ್ ಟು ಕ್ವಾಂಟಿಟಿ ಎಷ್ಟು ಬೇಕು ಫಾರ್ ಈಚ್ ಇಂಡಿವಿಜುವಲ್ ಅಂತ. ವೇಟರ್ ಎಲ್ಲ ರಿಕ್ವೆಸ್ಟ್ ನೆಲ್ಲ ಬರ್ಕೊಂತಾನೆ ಅಂಡ್ ಬ್ಯಾಕ್ ಎಂಡ್ ಕಳಿಸ್ತಾನೆ, ಅಂದ್ರೆ ಕಿಚನ್ ಡೇಟಾಬೇಸ್ಗೆ. ಈ ಪರ್ಟಿಕ್ಯುಲರ್ ಕಸ್ಟಮರ್ಗೆ ದೋಸಾ ಬೇಕು, ಇಡ್ಲಿ ಬೇಕು, ಲೈಕ್ ದಿಸ್, ಅಂದ್ರೆ ಇನ್ಕ್ಲೂಡಿಂಗ್ ದಿ ನೇಮ್ ಆಫ್ ದಿ ಪರ್ಸನ್. ಸೊ ಡೌನ್ವರ್ಡ್ ಬರೋದೆಲ್ಲ ರಿಕ್ವೆಸ್ಟ್ ಅಂಡ್ ಅಗೇನ್ ಕಸ್ಟಮರ್ ಕಿಚನ್ ಇಂದ ಫುಡ್ ಕೊಡ್ತಾನಲ್ಲ, ಇದೆಲ್ಲ ರೆಸ್ಪಾನ್ಸ್. ಅಪ್ ಅಂಡ್ ಡೌನ್ ವರ್ಕ್ ಆಗುತ್ತಲ್ಲ, ಇದು ಇಂಟರಾಕ್ಟಿವ್ ವೇ ವರ್ಕ್ ಆಗುತ್ತೆ ಅಂಡ್ ಸೈಮಲ್ಟೇನಿಯಸ್ಲಿ ವರ್ಕ್ ಆಗುತ್ತೆ. ಸೊ ದಿಸ್ ಎಕ್ಸಾಂಪಲ್ ಆಸ್ ಐ ಆಲ್ರೆಡಿ
ಥಾಟ್ ವಿತ್ ಎಕ್ಸಾಂಪಲ್ ಆಫ್ API ಎಕ್ಸ್ಪ್ಲೈನ್ ಮಾಡಿದ್ದೀನಲ್ಲ, ಆ ಟಾಪಿಕ್ ಅಲ್ಲಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ವೇಟರ್ API ತರ ಆಕ್ಟ್ ಮಾಡ್ತಾನೆ. ವಾಟ್ ಆರ್ ದ ರಿಕ್ವೈರ್ಮೆಂಟ್ಸ್ ಆಫ್ ದಿ ಕಸ್ಟಮರ್ ಎಲ್ಲ ಬರ್ಕೊಂತಾನೆ. ಈ ರಿಕ್ವೈರ್ಮೆಂಟ್ಸ್ ಈ ಪರ್ಟಿಕ್ಯುಲರ್ ಕಸ್ಟಮರ್ ಬೇಕಾಗಿದೆ ಅಂತ ಕಿಚನ್ ಕಳಿಸ್ತಾನೆ. ಕಿಚನ್ ಆಲ್ರೆಡಿ ಫುಡ್ ಪ್ರಿಪೇರ್ ಇದ್ರೆ ರೆಡಿ ಫುಡ್ ನ ಕಳಿಸ್ತಾನೆ ಡೇಟಾಬೇಸ್ ಅಲ್ಲಿ. ಇಫ್ ಇನ್ ಕೇಸ್ ಪ್ರಿಪೇರ್ ಇಲ್ಲ ಅಂದ್ರೆ ಫುಡ್ ಪ್ರಿಪೇರ್ ಮಾಡಿ ಕೊಡ್ತಾನೆ. ಸೊ simultaneously up and down request and response work ಆಗುತ್ತೆ. ವಿತೌಟ್ ಈಚ್ ಲೇಯರ್ ಹೋಲ್ ಸಿಸ್ಟಮ್ ಕ್ರಾಶ್ ಆಗುತ್ತೆ. ಬಿಕಾಸ್ ಈಚ್ ಅಂಡ್ ಎವ್ರಿ ಲೇಯರ್ಸ್ ಡಿಪೆಂಡ್ಸ್ ಆನ್ ಅದರ್ ಲೇಯರ್. What's the real importance of database management system when with respect to the components? What are the major components ಅಂತ ಬಂದ್ರೆ, ಫಾರ್ ಎಕ್ಸಾಂಪಲ್ ಡೇಟಾಬೇಸ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ ನಾವಿಲ್ಲಿ ಡೇಟಾ ಸ್ಟೋರ್ ಮಾಡೋದಕ್ಕೆ ಯೂಸ್ ಮಾಡ್ತಾ ಇದ್ದೀವಿ ಆಸ್ ಅ ಸ್ಟೋರೇಜ್ ಮ್ಯಾನೇಜರ್. ಅಂಡ್ ಸ್ಟ್ರಕ್ಚರಲ್ ಕ್ವೆರಿ ಲ್ಯಾಂಗ್ವೇಜ್ SQL ಕ್ವೆರೀಸ್ ಬರೀತಾ ಇದೀವಿ. ಆ ಕ್ವೆರೀಸ್ ನ ಡೇಟಾಬೇಸ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಅರ್ಥ ಮಾಡ್ಕೊಂಡು ಪರ್ಫೆಕ್ಟ್ ರಿಸಲ್ಟ್ಸ್ ಕೊಡ್ತಾ ಇದೆ. ಅಂಡ್ ಟ್ರಾನ್ಸಾಕ್ಷನ್ ಮ್ಯಾನೇಜರ್ಸ್, ಫಾರ್ ಎಕ್ಸಾಂಪಲ್ ಟ್ರಾನ್ಸಾಕ್ಷನ್ ಅಮೌಂಟ್ ಮಾಡಬೇಕಾದ್ರೆ ಬಿಫೋರ್ ಅಂಡ್ ಆಫ್ಟರ್ ದಿ ಟ್ರಾನ್ಸಾಕ್ಷನ್ ಮನಿ ಡಿಟೆಕ್ಟ್ ಆಗೋದು, ಮನಿ ಕ್ರೆಡಿಟ್ ಆಗೋದು, ಡೆಬಿಟ್ ಆಗೋದು. ಆಫ್ಟರ್ ದಿ ಟ್ರಾನ್ಸಾಕ್ಷನ್ ಅಂಡ್ ಬಿಫೋರ್ ಟ್ರಾನ್ಸಾಕ್ಷನ್ ಮಸ್ಟ್ ಬಿ ವ್ಯಾಲಿಡ್ ಟ್ರಾನ್ಸಾಕ್ಷನ್ ಆಗಬೇಕು. ಆ ವ್ಯಾಲಿಡ್ ಟ್ರಾನ್ಸಾಕ್ಷನ್ ಮ್ಯಾನೇಜ್ ಮಾಡ್ತಾ ಇದೆ ಟ್ರಾನ್ಸಾಕ್ಷನ್ ಮ್ಯಾನೇಜರ್ ಆಗಿ. ಕ್ವೆರಿ ಅರ್ಥ ಮಾಡ್ಕೊಂತಾ ಇದೆ. ದೆನ್ ಡೇಟಾ ಪ್ರತಿಯೊಂದು ಸ್ಟೋರ್ ಮಾಡ್ಕೊಂತ ಇದೆ. ಕೆಟಲಾಗ್ ಮ್ಯಾನೇಜರ್ಸ್ ಅಂದ್ರೆ ಇವಾಗ ಯಾವ್ದಾದ್ರು ಒಂದು ಡೇಟಾ ಇದೆ, ಡೇಟಾ ಬಗ್ಗೆನೆ ಡೇಟಾ ಸ್ಟೋರ್ ಮಾಡ್ತಿದೆ. ಮೇಂಟೈನ್ಸ್ ಮೆಟಾ ಡೇಟಾ ಅಬೌಟ್ ದ ಡೇಟಾ ಬೇಸ್. ಮೆಟಾ ಡೇಟಾ ಅಂದ್ರೆ ದ ಡೇಟಾ ಅಬೌಟ್ ದ ಡೇಟಾ. ಅಂಡ್ ಸೆಕ್ಯೂರಿಟಿ ಮ್ಯಾನೇಜರ್ ಹೇಗೆ ವರ್ಕ್ ಆಗ್ತಾ ಇದೆ ಅಂದ್ರೆ, ಫಾರ್ ಎಕ್ಸಾಂಪಲ್ ಅಡ್ಮಿನ್ ಮತ್ತೆ ಯೂಸರ್ ಅಂಡ್ ದಿ ಎಂಪ್ಲಾಯಿ ಕ್ರೆಡೆನ್ಶಿಯಲ್ ಡೇಟಾ ಬ್ರೀಚ್ ನ ಕ್ರಿಯೇಟ್ ಮಾಡ್ತಾ ಇಲ್ಲ. ಎಲ್ಲ ಕ್ರೆಡೆನ್ಶಿಯಲ್ ಸೀಕ್ರೆಟ್ ಆಗಿ ಇರ್ತಾ ಇದೆ. ವಿತ್ ಓನ್ಲಿ ದಿ ಲಾಗಿನ್ ಕ್ರೆಡೆನ್ಶಿಯಲ್ ಯು ಕ್ಯಾನ್ ಲಾಗಿನ್ ಆಸ್ ಅಡ್ಮಿನ್, ಯು ಕ್ಯಾನ್ ಲಾಗಿನ್ ಆಸ್ ಎ ಎಂಪ್ಲಾಯ್, ಯು ಕ್ಯಾನ್ ಲಾಗಿನ್ ಆಸ್ ಎ ಯೂಸರ್. ಸೊ ಅಥೆಂಟಿಫಿಕೇಶನ್ ಅಂಡ್ ಆಥರೈಸೇಷನ್ ಪರ್ಫೆಕ್ಟ್ಲಿ 100% ಅಚೀವ್ ಮಾಡ್ತಾ ಇದೆ. ಯೂಸರ್ ಅಡ್ಮಿನ್ಗೆ ಯಾವ ಆಕ್ಸೆಸ್ ಕಂಟ್ರೋಲ್ ಕೊಡಬೇಕು, ಯೂಸರ್ಗೆ ಯಾವ ಆಕ್ಸೆಸ್ ಕಂಟ್ರೋಲ್ ಕೊಡಬೇಕು ಅಂತ ಈ ಡೇಟಾಬೇಸ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಡಿಫೈನ್ ಮಾಡ್ತಾ ಇದೆ ಈ ಸಾಫ್ಟ್ವೇರ್ ಅಪ್ಲಿಕೇಶನ್. ಈ ಎಂಟೈರ್ ಸಾಫ್ಟ್ವೇರ್ ಅಪ್ಲಿಕೇಶನ್ ಯಾವುದ್ರ ಮೇಲೆ ನಿಂತಿದೆ ಅಂದ್ರೆ ಬೆಟರ್ ಆರ್ಕಿಟೆಕ್ಚರ್ ಆಫ್ ದಿ ಡೇಟಾಬೇಸ್ ಮೇಲೆ ನಿಂತಿದೆ. ಈ ಡೇಟಾಬೇಸ್ ಆರ್ಕಿಟೆಕ್ಚರ್ ಏನಾದ್ರು ರಾಂಗ್ ಆಗಿದ್ರೆ, ಎಲ್ಲ ಸಿಸ್ಟಮ್ ಡಿಸೈನ್ ರಾಂಗ್ ಆಗಿದ್ರೆ ಯುವರ್ ಎಂಟೈರ್ ಸಿಸ್ಟಮ್ ವಿಲ್ ಬಿ ಫ್ಲಾಪ್. ಲೆಟ್ಸ್ ಜಂಪ್ ಇಂಟು ದ ಕ್ಯೂರಿಯಸ್ ಇಂಟರ್ವ್ಯೂ ಕ್ವೆಶ್ಚನ್. ಎಕ್ಸ್ಪ್ಲೈನ್ 3-tier ಆರ್ಕಿಟೆಕ್ಚರ್. 3-tier ಆರ್ಕಿಟೆಕ್ಚರ್ ಯಾವ ರೀತಿ ನೆನ್ಪಿಡ್ಕೊಂತೀರಾ ಅಂದ್ರೆ, ಫಾರ್ ಎಕ್ಸಾಂಪಲ್ ನಾನು PAD ಪ್ಯಾಡ್ ಅಂತ ನೆನ್ಪಿಟ್ಕೊಂತೀನಿ. P ಅಂದ್ರೆ ಪ್ರೆಸೆಂಟೇಶನ್, A ಅಂದ್ರೆ ಅಪ್ಲಿಕೇಶನ್ ಲೇಯರ್, D ಅಂದ್ರೆ ಡೇಟಾಬೇಸ್ ಲೇಯರ್. ಪ್ರೆಸೆಂಟೇಶನ್ ಲೇಯರ್ ಹೇಗೆ ವರ್ಕ್ ಆಗುತ್ತೆ ಅಂದ್ರೆ, ಫಾರ್ ಎಕ್ಸಾಂಪಲ್ ಈಗ ಮೊಬೈಲ್ ಆರ್ ದ ಲ್ಯಾಪ್ಟಾಪ್ ವಾಟ್ ಎವರ್ ದ ಸ್ಕ್ರೀನ್ ಯು ಆರ್ ಯೂಸಿಂಗ್, ಸ್ಕ್ರೀನ್ ಅಲ್ಲಿ ಏನ್ ಕಾಣಿಸುತ್ತೆ, ಈಗ ಆಪ್ಸ್ ಎಲ್ಲ ಕಾಣಿಸುತ್ತೆ, ಆಪ್ಸ್ ಅಂಡ್ ವೆಬ್ಸೈಟ್ಸ್. ಇದು ಪ್ರೆಸೆಂಟೇಶನ್ ಲೇಯರ್. ಪ್ರೆಸೆಂಟೇಶನ್ ಲೇಯರ್ ಈಗ ನೀವು ಆಪ್ ಅವ್ರ ವೆಬ್ಸೈಟ್ ಹೋಗಿ ಏನ್ ಬರೀತೀರಾ, ಐ ವಾಂಟ್ ದಿ ಕಾಸ್ಟ್ಲಿಯಸ್ಟ್ ಕಾರ್ ಅಂತ ಬರೀತೀರಿ, ಕಾಸ್ಟ್ಲಿಯಸ್ಟ್ ಕಾರ್ ಅಂತ, ಇಲ್ಲ ಆನ್ ರೋಡ್ ಪ್ರೈಸ್ ಆಫ್ XUV ಲೈಕ್ ದಿಸ್ ಅಂತ ಬರೀತೀರ. ಇವಾಗ ಬರ್ದಿರೋದ್ನ ಅಂದ್ರೆ ರಿಕ್ವೆಸ್ಟ್ ಕಳಿಸ್ತಾ ಇದ್ರಿ ಯಾರಿಗೆ, ಅಪ್ಲಿಕೇಶನ್ ಲೇಯರ್ಗೆ. ಬೇಸಿಕಲಿ ಇಂಟ್ರಾಕ್ಷನ್ ನಡೆಯುತ್ತೆ, ಮತ್ತೆ ವೆಬ್ಸೈಟ್ಸ್ ಮತ್ತೆ ಆಪ್ಸ್ ಏನ್ ಕಾಣಿಸುತ್ತೆ ಅದೇ ಪ್ರೆಸೆಂಟೇಶನ್ ಲೇಯರ್. ಅಪ್ಲಿಕೇಶನ್ ಲೇಯರ್ ಏನ್ ಮಾಡುತ್ತೆ, ಇವಾಗ ನೀವು ಯೂಸರ್ ಆಗಿ ಕಳಿಸಿರ್ತೀರಲ್ಲ ಆಪ್ಸ್ ಮುಖಾಂತರ, ಫಾರ್ ಎಕ್ಸಾಂಪಲ್ ಗೂಗಲ್, ಇನ್ಸ್ಟಾಗ್ರಾಮ್, ವಾಟ್ ಎವರ್ ದ ಮೇ ಬಿ ಆಪ್ಸ್. ಈ ಆಪ್ಸ್ ಅಲ್ಲಿ ಕಳಿಸುವಂತ ರಿಕ್ವೆಸ್ಟ್ ನ ವ್ಯಾಲಿಡ್ ರಿಕ್ವೆಸ್ಟ್ ಇದೆಯೋ ಇಲ್ವೋ ಅಂತ ವ್ಯಾಲಿಡೇಷನ್ ಮಾಡುತ್ತೆ. ಇಫ್ ವ್ಯಾಲಿಡ್ ರಿಕ್ವೆಸ್ಟ್ ಇದ್ರೆ ಬ್ಯಾಕ್ ಎಂಡ್ ಕಳಿಸುತ್ತೆ. ಸೊ ಈ ಪರ್ಟಿಕ್ಯುಲರ್ ಅಕೌಂಟ್ ಯೂಸರ್ಗೆ ಈ ರಿಕ್ವೆಸ್ಟ್ ಕಳಿಸಿದ್ದಾರೆ, ಸೊ ನಿಮ್ಮ ಹತ್ರ ರೆಸ್ಪಾನ್ಸ್ ಇದೆಯಾ ಅಂತ. ದೆನ್ ಡೇಟಾಬೇಸ್ ಲೇಯರ್ ಏನ್ ಮಾಡುತ್ತೆ, ಇವಾಗ ಡೇಟಾಬೇಸ್ ಲೇಯರು ರಿಕ್ವೆಸ್ಟ್ ನೆಲ್ಲ ಪ್ರೊಸೆಸ್ ಮಾಡುತ್ತೆ. ಸೊ ಸ್ಟೋರ್ಡ್ ಡೇಟಾದಲ್ಲಿ ಇದ್ರೆ ಫಾಸ್ಟರ್ ಆಗಿ ರಿಪ್ಲೈ ಮಾಡುತ್ತೆ. ಇಲ್ಲ ಅಂತ ಅಂದ್ರೆ ಡೇಟಾನ ರೆಟ್ರೀವ್ ಮಾಡ್ಕೊಂಡು, ಅಂದ್ರೆ ಫಾರ್ ಎಕ್ಸಾಂಪಲ್ ದಿ ರಿಲೇಟೆಡ್ ಚಂಕ್ಸ್ ಇಂದ ಡೇಟಾನ ರಿಟ್ರೀವ್ ಮಾಡ್ಕೊಂಡು ರಿಪ್ಲೈ ಮಾಡೋದಕ್ಕೆ ಟ್ರೈ ಮಾಡುತ್ತೆ. ದೆನ್ ಮ್ಯಾನೇಜಸ್ ದಿ ರೆಕಾರ್ಡ್ಸ್ ಆಫ್ ಈಚ್ ಅಂಡ್ ಎವ್ರಿ ಪರ್ಸನ್ಸ್ ಹಿಸ್ಟ್ರಿ ಮೇಂಟೈನ್ ಮಾಡಬೇಕು, ಏನೇನ್ ಸರ್ಚ್ ಮಾಡಿದ್ರೆ ಪ್ರತಿಯೊಂದು. ಸೊ ಪ್ರೆಸೆಂಟೇಶನ್ ಲೇಯರ್ ಏನ್ ಮಾಡುತ್ತೆ, ನಮ್ಗೆ ಏನ್ ಕಾಣಿಸ್ತಾ ಇದೆಯಲ್ಲ ಸ್ಕ್ರೀನ್ ಅಲ್ಲಿ, ಅದು ಪ್ರೆಸೆಂಟೇಶನ್ ಲೇಯರ್. ಲೈಕ್ ವಾಟ್ ಎವರ್ ಆಪ್ಸ್ ವಿ ಆರ್ ಗೋಯಿಂಗ್ ಟು ಯೂಸ್, ಲೈಕ್ ಅಮೆಝಾನ್, ಇನ್ಸ್ಟಾಗ್ರಾಮ್ ಅಂಡ್ ದಿ ಬ್ಯಾಂಕಿಂಗ್ ಆಪ್ಸ್ ಲೈಕ್ ಫೋನ್ ಪೇ, ಜಿಪೇ. ಅಪ್ಲಿಕೇಶನ್ ಲೇಯರ್ ಏನ್ ಮಾಡುತ್ತೆ, ಈಗ ನಾನು ಫಾರ್ ಎಕ್ಸಾಂಪಲ್ ಈಗ ಫೋನ್ ಪೇ ಅಂತ ನೆನ್ಪಿಟ್ಕೊಳ್ಳಿ. ಈಗ ನಾನು ಫೋನ್ ಪೇ ಯೂಸ್ ಮಾಡಿ ಏನ್ ಮಾಡ್ತೀನಿ, 100 rupees ಟ್ರಾನ್ಸಾಕ್ಷನ್ ಕಳಿಸ್ಬೇಕು ಅಂತ ಕಳಿಸ್ತೀನಿ ನನ್ನ ಫ್ರೆಂಡ್ಗೆ. ಈಗ ಅಪ್ಲಿಕೇಶನ್ ಲೇಯರ್ ಏನ್ ಮಾಡುತ್ತೆ, ಸರ್ವರ್ಗೆ 100 rupees ಕಳಿಸ್ತಾ ಇದ್ದಾರೆ. ಸೊ ಟು ಹೂಮ್, ಮೈ ಫ್ರೆಂಡ್ಗೆ ಕಳಿಸ್ತಾ ಇದ್ದಾನೆ ಅಂತ. ಸೊ ಅಪ್ಲಿಕೇಶನ್ ಲೇಯರ್ ಏನ್ ಮಾಡುತ್ತೆ, ವ್ಯಾಲಿಡೇಟ್ಸ್ ದಿ ಡೇಟಾ. ವಾಟ್ಸ್ ವ್ಯಾಲಿಡೇಟ್ಸ್ ದಿ ಡೇಟಾ, ಈ ಪರ್ಸನ್ 100 rupees ಅವ್ನ ಫ್ರೆಂಡ್ಗೆ ಕಳಿಸ್ತಾ ಇದ್ದಾನೆ. ಫಸ್ಟ್ಲಿ ಇವನ್ ಅಕೌಂಟ್ ಅಲ್ಲಿ ಬ್ಯಾಲೆನ್ಸ್ ಇದೆಯಾ ಇಲ್ವಾ ಅಂತ ಚೆಕ್ ಮಾಡುತ್ತೆ. ಅಪ್ಲಿಕೇಶನ್ ಲೇಯರ್ ಅಂದ್ರೆ ಮೊದಲು ಟೆಸ್ಟ್ ಮಾಡುತ್ತೆ, ವ್ಯಾಲಿಡೇಷನ್ ಮಾಡುತ್ತೆ, ಪ್ರೋಸೆಸ್ ನ ರಿಕ್ವೆಸ್ಟ್ ವ್ಯಾಲಿಡೇಷನ್ ಮಾಡುತ್ತೆ. ದೆನ್ ಅಪ್ಲೈ ರೂಲ್ಸ್.
ನಿನ್ನ ಹತ್ರ ಸಫಿಶಿಯಂಟ್ ಬ್ಯಾಲೆನ್ಸ್ ಇದೆಯಾ ಕಳ್ಸೋದಕ್ಕೆ ಅಂತ ಅಪ್ಲಿಕೇಶನ್ ಲೇಯರ್ ಕಂಡುಹಿಡಿಯುತ್ತೆ. ದೆನ್ ಡೇಟಾಬೇಸ್ಗೆ ಲೇಯರ್ಗೆ ಕಳ್ಸುತ್ತೆ. ಸೊ ಈ ಪ್ರೋಸೆಸ್ ರಿಕ್ವೆಸ್ಟ್ ನ ಎನೇಬಲ್ ಮಾಡು ಅಂತ. ಸೊ ಡೇಟಾಬೇಸ್ ಲೇಯರು ಏನ್ ಮಾಡುತ್ತೆ, ನಾನು ಎಷ್ಟು ಟ್ರಾನ್ಸಾಕ್ಷನ್ ಮಾಡಿದ್ದೀನಿ ಅಷ್ಟು ಟ್ರಾನ್ಸಾಕ್ಷನ್ದು ಹಿಸ್ಟ್ರಿನ ಸ್ಟೋರ್ ಮಾಡುತ್ತೆ. ಇವಾಗ ನಾನು ಎಷ್ಟು ಫೋನ್ ಪೇ ಯೂಸ್ ಮಾಡಿದೀನಿ, ಯಾರ್ಯಾರಿಗೆ ಮಾಡಿದೀನಿ ಅಂತ ಹಿಸ್ಟ್ರಿಯಲ್ಲಿ ಚೆಕ್ ಮಾಡಿದ್ರೆ ಅದು ಡೇಟಾಬೇಸ್ ಅಲ್ಲಿ ಸ್ಟೋರ್ ಆಗಿರುತ್ತೆ. ಸೊ ನೀವು ಏನಿಲ್ಲ ನೆನ್ಪಿಟ್ಕೋಬೇಕು ಅಂದ್ರೆ ಪ್ರೆಸೆಂಟೇಷನ್ ಅಪ್ಲಿಕೇಶನ್ ಡೇಟಾಬೇಸ್ ಲೇಯರ್ ಆಲ್ ಟುಗೆದರ್ ವರ್ಕ್ಸ್ ಆಲ್ ಟುಗೆದರ್ ಅಟ್ ಸೈಮಲ್ಟೇನಿಯಸ್ಲಿ ವರ್ಕ್ ಆಗುತ್ತೆ. ಸೊ ಎಲ್ಲಾ ಮಾಡರ್ನ್ ಸಿಸ್ಟಮ್ಸ್ ಯಾವ ಟೈರ್ ಆಫ್ ಆರ್ಕಿಟೆಕ್ಚರ್ ಯೂಸ್ ಮಾಡ್ತಾ ಇದ್ದಾರೆ ಅಂದ್ರೆ 3 ಟೈರ್ ಆಫ್ ಆರ್ಕಿಟೆಕ್ಚರ್ ನ ಯೂಸ್ ಮಾಡ್ತಾರೆ. ಯಾಕೆ 3 ಟೈರ್ ಆಫ್ ಆರ್ಕಿಟೆಕ್ಚರ್ ನ ಯೂಸ್ ಮಾಡ್ತಾರೆ ಅಂದ್ರೆ ಬಿಕಾಸ್ ಆಫ್ ಈಸಿ ಟು ಮೇಂಟೈನ್, ಈಸಿಯಾಗಿ ಮೇಂಟೈನ್ ಮಾಡಬಹುದು, ಅಂಡ್ ಹೈ ಸ್ಕೇಲಬಲ್, ಲಾರ್ಜ್ ನಂಬರ್ ಆಫ್ ಮೆಂಬರ್ಸ್ ಸೈಮಲ್ಟೇನಿಯಸ್ಲಿ ಯೂಸ್ ಮಾಡಬಹುದು. ಅಂಡ್ ಸೆಕ್ಯೂರಿಟಿ ಪರ್ಪಸ್ ಅಂತ ಬಂದ್ರೆ ಆಥರೈಸೇಷನ್ ಅಂಡ್ ಅಥೆಂಟಿಫಿಕೇಶನ್ ಎರಡನ್ನೂ ಸೈಮಲ್ಟೇನಿಯಸ್ಲಿ ಆಡ್ ಮಾಡುತ್ತೆ. ಆಥರೈಸೇಷನ್ ವಿತ್ ರೆಸ್ಪೆಕ್ಟ್ ಟು ಅಡ್ಮಿನ್ಗೆ ಯಾವ ಆಕ್ಸಿಸ್ ಕೊಡಬೇಕು, ಎಂಪ್ಲಾಯ್ಗೆ ಯಾವ ಆಕ್ಸಿಸ್ ಕೊಡಬೇಕು, ಯೂಸರ್ಗೆ ಯಾವ ಆಕ್ಸಿಸ್ ಕೊಡಬೇಕು ಅಂತ ಆಕ್ಸಿಸ್ ಕಂಟ್ರೋಲ್ ಇರುತ್ತೆ, ಅಥೆಂಟಿಫಿಕೇಶನ್ ಇರುತ್ತೆ, ಆಥರೈಸೇಷನ್ ಇರುತ್ತೆ. ಸೊ all the systems whatever we requirements are matching, that requirements will be satisfied by 3-tier architecture because of security, scalability and easy to maintain. So 3-tier architecture is more scalable, better performance, easy to maintain and better security. So quick revision what we learned today: database architecture like user, application server and the backend database irutte. Database architecture ಯಾಕೆ ಎಸೆನ್ಷಿಯಲ್ ಅಂದ್ರೆ ಬೆಟರ್ ಪ್ಲಾನಿಂಗ್ ಇದ್ರೆ, ಬೆಟರ್ ಸ್ಟ್ರಕ್ಚರ್, ಬೆಟರ್ ಡಿಸೈನ್ ಇದ್ರೆ ಲಾಂಗರ್ ಟೈಮ್ ಸೆಕ್ಯೂರಿಟಿ ಅಂಡ್ ಎಫಿಷಿಯಂಟ್ ಆಗಿ ವರ್ಕ್ ಆಗುತ್ತೆ ಎಂಟೈರ್ ಸಿಸ್ಟಮ್. ಕ್ಲೈಂಟ್ ಸರ್ವರ್ ಮಾಡೆಲ್ ಲೈಕ್ ಯೂಸರ್ and the database in between the application server, request response upward and the downward ಎಲ್ಲ ಬರೋದು ರಿಕ್ವೆಸ್ಟ್, ಅಪ್ವರ್ಡ್ ಎಲ್ಲ ಬರೋದು ರೆಸ್ಪಾನ್ಸ್. ಅಂಡ್ 1-tier architecture, 2-tier architecture, 3-tier architecture with respect to pros and cons already I discussed in very detailed way. If you want, please go back and watch. And DBMS components all together it works: query processor, storage manager, security manager, catalog manager ಅಂದ್ರೆ ಡೇಟಾ ಅಬೌಟ್ ದ ಡೇಟಾ ಮ್ಯಾನೇಜಿಂಗ್ ಮಾಡೋದು. ಟ್ರಾನ್ಸಾಕ್ಷನ್ ಲೈಕ್ ಫೋನ್ ಪೇ, ಜಿಪೇ ಆಪ್ಸ್ ಅಲ್ಲಿ ಟ್ರಾನ್ಸಾಕ್ಷನ್ ಮಾಡ್ತಿರಲ್ಲ, ಈಚ್ ಟ್ರಾನ್ಸಾಕ್ಷನ್ ನ ಮೇಂಟೈನ್ ಮಾಡುತ್ತೆ. ಕ್ವೆರಿ ಪ್ರೊಸೆಸರ್ ಅಂದ್ರೆ ಅಂಡರ್ಸ್ಟ್ಯಾಂಡ್ SQL queries and come up with the strong results, exactly correct results. For example, I am going to search the second highest salary ಗೆಟಿಂಗ್ ಪರ್ಸನ್ ಇನ್ ದ ಕಂಪನಿ ಯಾರು ಅಂತಂದ್ರೆ ಅವ್ರದ್ದು ಎಂಟೈರ್ ಡೀಟೇಲ್ಸ್ ಕೊಡ್ಬೇಕು. ಆ ತರ ಕ್ವೆರಿನ ಅರ್ಥ ಮಾಡ್ಕೊಳ್ಳುತ್ತೆ. ಸೊ ಕಾನ್ಸೆಪ್ಟ್ ನ ಫುಲ್ ಎಂಟೈರ್ ಒಂದ್ಸಲ ರಿವೈಸ್ ಮಾಡಿ. ಮೋಸ್ಟ್ ಇಂಪಾರ್ಟೆಂಟ್ ಕಾನ್ಸೆಪ್ಟ್ಸ್ 3-tier ಆರ್ಕಿಟೆಕ್ಚರ್ ಡಯಾಗ್ರಾಮ್, 3-tier ಆರ್ಕಿಟೆಕ್ಚರ್ ಪ್ಯಾಡ್ ಅಂತ ನೆನ್ಪಿಡ್ಕೊಳ್ಳಿ. ಪ್ರೆಸೆಂಟೇಷನ್, ಅಪ್ಲಿಕೇಶನ್, ಡಿ ಅಂದ್ರೆ ಡೇಟಾಬೇಸ್. ಈಚ್ ಅಂಡ್ ಎವ್ರಿ ಲೇಯರ್ಸ್ ಆಲ್ ಟುಗೆದರ್ ವರ್ಕ್ ಆಗುತ್ತೆ ಸೈಮಲ್ಟೇನಿಯಸ್ಲಿ. ರಿಕ್ವೆಸ್ಟ್ ಅಂಡ್ ರೆಸ್ಪಾನ್ಸ್. So the next topic for the tomorrow is data models. What are the definition of the data model and types of the data model? Also, ಇಡೀ ಡೇಟಾ ಮಾಡೆಲ್ ರಿಲೇಶನಲ್ ಮಾಡೆಲ್ ಇಸ್ ವೆರಿ ಕ್ರೂಷಿಯಲ್. ಯಾಕೆ ವೆರಿ ಕ್ರೂಷಿಯಲ್ ಅಂತ ತಿಳ್ಕೊಳ್ಳೋಣ. ಸೊ ಸ್ಟೇ ಕನ್ಸಿಸ್ಟೆಂಟ್, ಕೀಪ್ ಸಪೋರ್ಟಿಂಗ್. ಥ್ಯಾಂಕ್ ಯು.